ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ರೆಕಾರ್ಡ್ ಹೈ 25,000 ಲೆವೆಲ್ ಅನ್ನು ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ವೀಕ್ನೆಸ್ ನಮಗೆ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗ್ಲೋಬಲ್ ಮಾರ್ಕೆಟ್ಸ್ಗಳ ಪರ್ಫಾರ್ಮೆನ್ಸ್ ಆಗಿರುತ್ತೆ. US ಮಾರ್ಕೆಟ್ಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಗುರುವಾರ ಮತ್ತು ಶುಕ್ರವಾರ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ಮೇಜರ್ ರೀಸನ್ ಮತ್ತೆ ರಿಸೆಷನ್ ಬರ್ಬೋದು ಅನ್ನುವಂಥ ಒಂದು ನ್ಯೂಸ್ ಆಗಿರುತ್ತೆ. 25,000 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಅನ್ನ ನಿಫ್ಟಿ ರೀಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ವೀಕ್ನೆಸ್ ಇದ್ದಿದ್ರಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ US ನಲ್ಲಿ ರಿಸೆಷನ್ ನ್ಯೂಸ್ನ ಜೊತೆಯಲ್ಲಿ ಜುಲೈ ತಿಂಗಳ PMI ಕೂಡ ಡ್ರಾಪ್ ಆಗಿದೆ. ಹಾಗೆ ಒಂದು ವೀಕರ್ ಜಾಬ್ ಡೇಟಾ ಕೂಡ ಡಿಕ್ಲೇರ್ ಆಗಿದೆ. ಇದು ಎಲ್ಲೋ ಒಂದ್ ಕಡೆ ಮಾರ್ಕೆಟ್ ನಲ್ಲಿ ಕನ್ಸರ್ನ್ ಅನ್ನ ತರ್ತಿದೆ. ಹಾಗೆಯೇ US ನ IT ಇಂಡೆಕ್ಸ್ ನ್ಯಾಸ್ಡಾಕ್ ನಲ್ಲಿ ಕೂಡ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ US ನಲ್ಲಿ ಲಿಸ್ಟ್ ಆಗಿರುವಂತಹ IT ಸ್ಟಾಕ್ಗಳು ತಮ್ಮ Q2 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. US ಯೂಶಲಿ ಕ್ಯಾಲೆಂಡರ್ ಇಯರ್ ಅನ್ನ ಫಾಲೋ ಮಾಡ್ತಾರೆ, ಆದ್ರಿಂದ ಅವ್ರಿಗೆ Q2 ಆಗಿರುತ್ತೆ. ಸೊ Q2 ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ನ್ಯಾಸ್ಡಾಕ್ ನ ಪಾರ್ಟ್ ಆಗಿರುವಂತಹ ಇಂಟೆಲ್ ನಲ್ಲಿ ಶುಕ್ರವಾರ ಒಂದೇ ದಿನ 26% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಂಟೆಲ್ ತಮ್ಮ Q2 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಎಕ್ಸ್ಪೆಕ್ಟೇಷನ್ಸ್ ಗಿಂತ ತುಂಬಾನೇ ಕಡಿಮೆ ಪ್ರಾಫಿಟ್ಸ್ ಮತ್ತೆ ರೆವೆನ್ಯೂಸ್ ಡಿಕ್ಲೇರ್ ಆಗಿತ್ತು. ಹಾಗೆ ಮುಂದಿನ ಕ್ವಾರ್ಟರ್ನ ರೆವೆನ್ಯೂ ಗೈಡೆನ್ಸ್ ಹಾಗೆ ಪ್ರಾಫಿಟ್ ಗೈಡೆನ್ಸ್ ಕೂಡ ತುಂಬಾನೇ ಕಡಿಮೆ ಡಿಕ್ಲೇರ್ ಮಾಡಿದ್ದಾರೆ. ಓವರ್ ಆಲ್ ಈ ಎಲ್ಲ ರೀಸನ್ಸ್ ಗಳಿಂದ ನ್ಯಾಸ್ಡಾಕ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇಂಟೆಲ್ ಸ್ಟಾಕ್ ಒಂದೇ ದಿನ 26% ಕರೆಕ್ಟ್ ಆಗೋದಕ್ಕೆ ರೀಸನ್ 15,000 ಜಾಬ್ಸ್ ಅನ್ನ ಕಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಎಕ್ಸ್ಪೆನ್ಸಸ್ ಅನ್ನ ಕಟ್ ಮಾಡೋದಕ್ಕೋಸ್ಕರ ಈ ಒಂದು ಡಿಸಿಷನ್ ಅನ್ನ ಇಂಟೆಲ್ ತಗೋಬೇಕಾಗಿ ಬರ್ತದೆ. ಕಳೆದ ವರ್ಷದಲ್ಲಿ ಆಕ್ಸೆಂಚರ್ 19,000 ಜಾಬ್ಸ್ ಗಳನ್ನ ಕಟ್ ಮಾಡಿದ್ರು. IT ಸೆಕ್ಟರ್ ನಲ್ಲಿ ವೀಕ್ನೆಸ್ ಅನ್ನೋದು ತೋರಿಸಿತ್ತು. ಈಗ ಇಂಟೆಲ್ 15,000 ಜಾಬ್ಸ್ ಗಳನ್ನ ಕಟ್ ಮಾಡ್ತಿದ್ದಾರೆ. ಹಾಗೆ ಯಾರೆಲ್ಲ ರಿಟೈರ್ಮೆಂಟ್ ಗೆ ಎಲಿಜಿಬಲ್ ಆಗಿದ್ದಾರೆ, ಅಂದ್ರೆ ರಿಟೈರ್ ಆಗೋದಕ್ಕೆ ಇನ್ನು 2-3 ವರ್ಷದ ಸಮಯ ಇದೆ, ಅವರು ವಾಲಂಟರಿ ರಿಟೈರ್ಮೆಂಟ್ ಅನ್ನು ಕೂಡ ತಗೋಬಹುದು ಅಂತ ಇಂಟೆಲ್ ನ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ. ಇನ್ಫೋಸಿಸ್ ನ ADR ನಲ್ಲಿ ಕೂಡ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. HDFC ಬ್ಯಾಂಕ್, ICICI ಬ್ಯಾಂಕ್, ವಿಪ್ರೋ ADR ಕೂಡ ಡೌನ್ ಆಗಿದೆ. ಸೊ ಇದರ ಒಂದು ಎಫೆಕ್ಟ್ ನಮಗೆ ಸೋಮವಾರ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಏಷ್ಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಆಗಿ ಓಪನ್ ಆದ್ರೆ ನಿಫ್ಟಿ ಸೆನ್ಸೆಕ್ಸ್ ನಲ್ಲಿ ಕೂಡ ವೀಕ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ನಿಫ್ಟಿ ಕಳೆದ ಒಂದು ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. 27% ರಿಟರ್ನ್ಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಈಗೇನಾದ್ರೂ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಇದೊಂದು ಆಪರ್ಚುನಿಟಿ ಆಗಿರುತ್ತೆ. ಈ ರೀತಿಯ ವೀಕ್ನೆಸ್ ಗಳು, ನೆಗೆಟಿವ್ ನ್ಯೂಸ್ ಗಳು ಮಾರ್ಕೆಟ್ ನಲ್ಲಿ ಬರ್ತಾ ಇರುತ್ತೆ. ಸೊ ಎಲೆಕ್ಷನ್ ನಂತರದ ಈ ಒಂದು ರ್ಯಾಲಿನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಈಗ ಮಾರ್ಕೆಟ್ ನಲ್ಲಿ ಏನು ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ, ಆ ಕರೆಕ್ಷನ್ ನಲ್ಲಿ ಒಳ್ಳೊಳ್ಳೆ ಶೇರ್ಸ್ ಗಳನ್ನ ಬೈ ಮಾಡ್ಕೋಬಹುದಾಗುತ್ತೆ. ಕೆಲವೊಂದಿಷ್ಟು ಸ್ಟಾಕ್ ಗಳು ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಕೂಡ ಇರುತ್ತೆ. ಆ ಸ್ಟಾಕ್ ಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದಾಗುತ್ತೆ. ಸೊ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗುತ್ತೆ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಲೆವೆಲ್ ನಿಂದಾನೆ ಮತ್ತೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಗಬಹುದು. ಬಟ್ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಮಾರ್ಕೆಟ್ ನ ಈ ಒಂದು ಕರೆಕ್ಷನ್ ಏನಿದೆ, ಇನ್ನು ಹೆಚ್ಚಿನ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಆಗಿರುತ್ತೆ. ಸೊ ಈ ಒಂದು ಆಪರ್ಚುನಿಟಿಯನ್ನ ನೀವು ಯೂಸ್ ಮಾಡ್ಕೋಬಹುದಾಗುತ್ತೆ. ಸೊ ಮತ್ತೆ ಮಾರ್ಕೆಟ್ ನಲ್ಲಿ ರಿಕವರಿ ಬಂದೇ ಬರುತ್ತೆ. ಆ ರಿಕವರಿನಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಾಫಿಟ್ಸ್ ಅನ್ನು ನೀವು ಮಾಡ್ಕೋಬಹುದಾಗುತ್ತೆ. ಶನಿವಾರದ ದಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಮ್ಮ Q1 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ ಒಂದು ಫ್ಲಾಟ್ ರಿಸಲ್ಟ್ಸ್ ಇಯರ್ ಆನ್ ಇಯರ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಕ್ವಾರ್ಟರ್ ಇವರ ಪ್ರಾಫಿಟ್ 17% ಫಾಲ್ ಆಗಿದೆ. ಹಾಗೆಯೇ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ನೆಟ್ NPA ನ ಅಬ್ಸರ್ವ್ ಮಾಡಿದಾಗ 0.57% ನೆಟ್ NPA ಡಿಕ್ಲೇರ್ ಮಾಡಿದರೆ. ಮಾರ್ಚ್ ಕ್ವಾರ್ಟರ್ನಲ್ಲಿ ಕೂಡ ಅಷ್ಟೇ ಬ್ಯಾಡ್ ಲೋನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಜೂನ್ 2023ರಲ್ಲಿ 0.7% ನೆಟ್ NPA ಇತ್ತು. ಸೊ ಅದು ಕಳೆದ ಕ್ವಾರ್ಟರ್ನಲ್ಲಿ ಸ್ವಲ್ಪ ಡ್ರಾಪ್ ಆಗಿತ್ತು. ಈ ಕ್ವಾರ್ಟರ್ನಲ್ಲಿ ಫ್ಲಾಟ್ ಆಗಿ ಕಾಣಿಸ್ತದೆ. SBI ನ ಡೀಟೇಲ್ ರಿಸಲ್ಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಏನಿದೆ ಕ್ವಾರ್ಟರ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ರೆವೆನ್ಯೂಸ್ ಇನ್ಕ್ರೀಸ್ ಆಗಿದೆ. ಹಾಗೆಯೇ ಕಂಪನಿಯ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕ್ವಾರ್ಟರ್ ಸ್ವಲ್ಪ ಎಕ್ಸ್ಪೆನ್ಸಸ್ ಕಡಿಮೆ ಮಾಡ್ಕೊಂಡಿದ್ದಾರೆ. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 22,999 ಕೋಟಿ ಡಿಕ್ಲೇರ್ ಆಗ್ತದೆ. ಸೊ ಇದಕ್ಕೆ ರೀಸನ್ ಕಳೆದ ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮ್ಸ್ ಜಾಸ್ತಿ ಬಂದಿತ್ತು. ಬಟ್ ಈ ಕ್ವಾರ್ಟರ್ನಲ್ಲಿ ಅದರ್ ಇನ್ಕಮ್ ಕಡಿಮೆ ಬರ್ತಾ ಇದೆ. ಸೊ ಈ ಅದರ್ ಇನ್ಕಮ್ ನಿಂದ ಕೂಡ ಸ್ವಲ್ಪ ಫ್ಲಕ್ಚುಯೇಷನ್ಸ್ ನಮಗೆ ಪ್ರಾಫಿಟ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ SBI ಈ ಕ್ವಾರ್ಟರ್ ನಲ್ಲಿ 17,035 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ 20,698 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಅದರ್ ಇನ್ಕಮ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ದೇನೆ ನಾವು ಇವರ ಫಿನಾನ್ಸಿಂಗ್ ಪ್ರಾಫಿಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಫಿನಾನ್ಸಿಂಗ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆಯೇ ಶುಕ್ರವಾರದ ದಿನ ಕೂಡ 2% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ SBI ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ರೆ ಶೇರ್ಸ್ ಗಳನ್ನ ನೀವು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ.
ಹಾಗೆ ಡಿವಿಸ್ ಲ್ಯಾಬ್ ಕೂಡ ಶನಿವಾರ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ 430 ಕೋಟಿಯಷ್ಟು ಪ್ರಾಫಿಟ್ಸ್ ಡಿವಿಸ್ ಲ್ಯಾಬ್ನ ಕಡೆಯಿಂದ ಬಂದಿದೆ. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 471 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅಂತ. ಆ ಒಂದು ಎಸ್ಟಿಮೇಷನ್ ಅನ್ನ ಡಿವಿಸ್ ಲ್ಯಾಬ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ 23% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದು ಡಿವಿಸ್ ಲ್ಯಾಬ್ಗೆ ಪಾಸಿಟಿವ್ ಸೈನ್ ಆಗಿರುತ್ತೆ. ಇವರ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತದೆ. 622 ಕೋಟಿ ಎಕ್ಸ್ಪೆನ್ಸಸ್ ಅನ್ನ ಡಿಕ್ಲೇರ್ ಮಾಡಿದರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 731 ಕೋಟಿಯ ಎಕ್ಸ್ಪೆನ್ಸ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತದೆ, ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ನೆಟ್ ಪ್ರಾಫಿಟ್ 430 ಕೋಟಿಯಷ್ಟು ಡಿಕ್ಲೇರ್ ಆಗಿದ್ರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ 538 ಕೋಟಿ ನೆಟ್ ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಜೂನ್ 2023ರಲ್ಲಿ 356 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬ್ರೋಕರೇಜ್ಗಳು ಕೂಡ ಹೆಚ್ಚಿನ ಒಂದು ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಬಟ್ ಅದನ್ನ ಡಿವಿಸ್ ಲ್ಯಾಬ್ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆಯೇ ಸ್ಟಾಕ್ ಪ್ರೈಸ್ ನಲ್ಲಿ ಕಳೆದ 6 ತಿಂಗಳಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಲಾಸ್ಟ್ 6 ತಿಂಗಳಲ್ಲೇ 35% ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಡಿವಿಸ್ ಲ್ಯಾಬ್ ನಲ್ಲಿ ಕೂಡ ಇರುತ್ತೆ. ಅದಾನಿ ಗ್ರೂಪ್ನ ಅಂಬುಜಾ ಸಿಮೆಂಟ್ ಗ್ರೈಂಡಿಂಗ್ ಯೂನಿಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಬಿಹಾರ್ನಲ್ಲಿ ಈ ಒಂದು ಸಿಮೆಂಟ್ ಗ್ರೈಂಡಿಂಗ್ ಯೂನಿಟ್ ಸ್ಟಾರ್ಟ್ ಆಗುತ್ತೆ. 1600 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತ ಇದ್ದಾರೆ. 3 ಫೇಸ್ಗಳಲ್ಲಿ ಈ ಒಂದು ಸಿಮೆಂಟ್ ಗ್ರೈಂಡಿಂಗ್ ಯೂನಿಟ್ ಆಪರೇಷನಲ್ ಆಗುತ್ತೆ. ಸೊ ಮೊದಲನೇ ಫೇಸ್ 2025 ಡಿಸೆಂಬರ್ನ ವೇಳೆಗೆ ಕಮಿಷನ್ ಆಗ್ಬೋದು ಅಂತ ಕಂಪನಿ ಎಕ್ಸ್ಚೇಂಜ್ ಫೈಲಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ 1100 ಕೋಟಿಯಷ್ಟು ಕೆಪೆಕ್ಸ್ ಅನ್ನ ಮೊದಲನೇ ಫೇಸ್ ನಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಬಿಹಾರ್ನಲ್ಲಿ ಅವರಿಗೆ ಆಲ್ರೆಡಿ ಲ್ಯಾಂಡ್ ಕೂಡ ಸಿಕ್ಕಿದೆ. ಸೊ ಆ ಲ್ಯಾಂಡ್ ನಲ್ಲಿ ಈ ಗ್ರೈಂಡಿಂಗ್ ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಫೇಸ್ ಏನಾದರೂ ಆಪರೇಷನಲ್ ಆದ್ರೆ ಅಂಬುಜಾ ಸಿಮೆಂಟ್ನ ಸಿಮೆಂಟ್ ಕೆಪಾಸಿಟಿ 2.4 ಮೆಟ್ರಿಕ್ ಟನ್ ಪರ್ ಆನಮ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಜಸ್ಟ್ ಫಸ್ಟ್ ಫೇಸ್ ನ ಕೆಪಾಸಿಟಿ ಅಡಿಷನ್ ಆಗಿರುತ್ತೆ. ಹಾಗೆ ಇನ್ನು 2 ಫೇಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಅಂಬುಜಾ ಸಿಮೆಂಟ್ ಮಾಡ್ತಾರೆ. ಆಗ ಕೆಪಾಸಿಟಿ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಓವರ್ ಆಲ್ ಒಂದು ಸ್ಟ್ರಾಂಗ್ ಆಕ್ವಿಸಿಷನ್ಸ್ ಗಳನ್ನ ಅಂಬುಜಾ ಸಿಮೆಂಟ್ ಮಾಡ್ತಿದ್ದಾರೆ. ಹಾಗೆ ಕೆಪೆಕ್ಸ್ ಪ್ಲಾನ್ಗಳು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಅಂಬುಜಾ ಸಿಮೆಂಟ್ ಕೂಡ ಕಳೆದ 5-6 ದಿನಗಳಿಂದ ಸ್ವಲ್ಪ ಕರೆಕ್ಟ್ ಆಗ್ತದೆ. ಒಂದು ಪ್ರಾಫಿಟ್ ಬುಕಿಂಗ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಸೊ ಲಾಂಗ್ ಟರ್ಮ್ ನ ವ್ಯೂ ಇದ್ರೆ ಅಂಬುಜಾ ಸಿಮೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್ ಒಳ್ಳೆ ಒಂದು ಬೆಟ್ ಆಗುತ್ತೆ. ಹಾಗೆ ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ RBI ಪಾಲಿಸಿ ಮೀಟಿಂಗ್ ಇರುತ್ತೆ. ಫೆಡ್, ಬ್ಯಾಂಕ್ ಆಫ್ ಇಂಗ್ಲೆಂಡ್, ಬ್ಯಾಂಕ್ ಆಫ್ ಜಪಾನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ನಮಗೆ ಈ ವಾರದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಔಟ್ಕಮ್ ಆಗಸ್ಟ್ 8ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಈಗ ಭಾರತದಲ್ಲಿ ರೆಪೋ ರೇಟ್ 6.5% ಅರೌಂಡಲ್ಲಿ ಇದೆ. ಸೊ ಈ ಒಂದು ಮೀಟಿಂಗ್ನಲ್ಲಿ ಯಾವುದೇ ರೀತಿಯಲ್ಲಿ ರೇಟ್ ಕಟ್ನ ಡಿಸಿಷನ್ಸ್ ಬರೋದಿಲ್ಲ. ಸೊ ಇನ್ಫ್ಲೇಷನ್ ಕೂಡ ಜೂನ್ ತಿಂಗಳಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು. ಹಾಗೆ ಜುಲೈನಲ್ಲಿ ಕೂಡ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಆದ್ರಿಂದ RBI ಫೆಡ್ ರೇಟ್ ಕಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅವರು ಕೂಡ ರೇಟ್ ಕಟ್ಟನ್ನು ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಮೇ ಬಿ ಅಕ್ಟೋಬರ್ನಲ್ಲಿ RBI ಕಡೆಯಿಂದ ರೇಟ್ ಕಟ್ನ ಬಗ್ಗೆ ಡಿಸಿಷನ್ಸ್ ಬರ್ಬೋದು. ಕ್ರೂಡ್ ಆಯಿಲ್ನ ಪ್ರೈಸಸ್ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇಲ್ಲ. $77 ಅರೌಂಡ್ನಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಟ್ರೇಡ್ ಆಗ್ತದೆ. ಕ್ರೂಡ್ ಆಯಿಲ್ನ ಪ್ರೈಸ್ನಿಂದ ಮಾರ್ಕೆಟ್ನ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಸದ್ಯದಲ್ಲಿ ಆಗ್ತಾ ಇಲ್ಲ. ಹಾಗೆ ಮುಂದಿನ ವಾರ ಕೂಡ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ನಿಫ್ಟಿ 50 ಕಂಪನೀಸ್ ಆಗಿರುವಂಥ ಭಾರತೀಯ ರಿಟೇಲ್, ONGC, ಐಷರ್ ಮೋಟಾರ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್ನ ರಿಸಲ್ಟ್ ಮುಂದಿನ ವಾರ ಬರುತ್ತೆ. ಇದರ ಜೊತೆಯಲ್ಲಿ PB ಫಿನ್ಟೆಕ್, ಒನಾಸಾ ಕನ್ಸ್ಯೂಮರ್, ಬಾಷ್, ವೇದಾಂತ ಈ ಎಲ್ಲ ಕಂಪನಿಗಳ ರಿಸಲ್ಟ್ ಕೂಡ ಎಕ್ಸ್ಪೆಕ್ಟೆಡ್ ಇದೆ. ಸೊ ಎಲ್ಲ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಒಳ್ಳೆ ರಿಸಲ್ಟ್ ಬಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದರೆ ಹೆಚ್ಚಿನ ಒಂದು ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಹಾಗೆ FIIs ಆಗಸ್ಟ್ 2ಕ್ಕೆ ಸ್ವಲ್ಪ ಸೆಲ್ಲಿಂಗ್ ಅನ್ನು ಮಾಡಿದರೆ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ವೀಕ್ನೆಸ್ ಇದ್ರೆ FIIsಗಳ ಸೆಲ್ಲಿಂಗ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. FII ಸೆಲ್ಲಿಂಗ್ ಅನ್ನು ಮಾಡ್ತಾರೆ ಅಂದಾಗ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಈ ಒಂದು ಸಿಚುವೇಶನ್ ಆದಷ್ಟು ಬೇಗ ಸರಿ ಹೋಗುವಂಥ ಚಾನ್ಸಸ್ ಇದೆ. ಸೊ IPOಗಳ ವಿಚಾರಕ್ಕೆ ಬಂದಾಗ ಅಕ್ಯೂಮ್ಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. $200 ರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು, ಅದು ಈಗ ಅರ್ಧದಷ್ಟು ಫಾಲ್ ಆಗ್ತದೆ. ಬಟ್ ಸ್ಟಿಲ್ 13% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾನು IPO ರಿವ್ಯೂ ವಿಡಿಯೋ ಮಾಡುವಾಗ ಕೂಡ ನಿಮಗೆ ಹೇಳಿದ್ದೆ, ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೆ ಪ್ರೀಮಿಯಂ ಫಾಲ್ ಆಗ್ಬೋದು ಅಂತ. ಸೊ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಕಂಟಿನ್ಯೂ ಆದರೆ ಲಿಸ್ಟಿಂಗ್ನ ಟೈಮ್ನಲ್ಲಿ ಇನ್ನಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಂಗಳವಾರ ಆಗಸ್ಟ್ 6ಕ್ಕೆ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾ ಇದೆ. ಹಾಗೆ ಸೀಗಲ್ ಇಂಡಿಯಾದಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗಿದೆ. $100 ರೌಂಡಲ್ಲಿ ಪ್ರೀಮಿಯಂ ಇತ್ತು, ಈಗ $50ಗೆ ಫಾಲ್ ಆಗ್ತದೆ. ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ನಾಳೆ ಕೊನೆ ದಿನ ಆಗಿರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಷ್ಟಾಗಿ ಕಾಣಿಸ್ತಿಲ್ಲ. ಸೊ ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಹಾಗೆ ಓಲಾ ಎಲೆಕ್ಟ್ರಿಕ್ನ IPO ಸಬ್ಸ್ಕ್ರಿಪ್ಷನ್ ಶುಕ್ರವಾರ ಓಪನ್ ಆಗಿತ್ತು. ಮಂಗಳವಾರದವರೆಗೂ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. ಇಲ್ಲೂ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಓಲಾ ಎಲೆಕ್ಟ್ರಿಕ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಬೆಟ್ ಆಗಿರುತ್ತೆ. ಲಾಂಗ್ ಟರ್ಮ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಯಾವ ರೀತಿಯ ಟ್ರೇಡಿಂಗ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ತಗೋತೀನಿ ಅಂದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಸ್ವಲ್ಪ ಶೇರ್ಸ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ.
ಹಾಗೆ ಇನ್ನೊಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಫಸ್ಟ್ ಕ್ರೈ ಕೂಡ ತಮ್ಮ IPOನ ತರ್ತಿದ್ದಾರೆ. ಈ IPO ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಇಲ್ಲೂ ಕೂಡ ಪ್ರೀಮಿಯಂ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. IPO ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಸೊ ಈ ಕಂಪನಿಯ IPO ರಿವ್ಯೂ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಮುಂದಿನ ವಾರ ಫೋಕಸ್ನಲ್ಲಿರುವಂಥ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಶುಕ್ರವಾರ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಆ ರಿಸಲ್ಟ್ಗೆ ಮಾರ್ಕೆಟ್ ನಾಳೆ ರಿಯಾಕ್ಷನನ್ನು ಕೊಡುತ್ತೆ. ಸೊ ಯೂಶಲಿ ಓವರ್ ಆಲ್ ಮಾರ್ಕೆಟ್ ಡೌನ್ ಇದ್ದಾಗ FMCG ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆ ಒಂದು ಇಂಪ್ಯಾಕ್ಟ್ ನಾಳೆ ಬ್ರಿಟಾನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಾ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಕಂಪನಿ ₹70.50 ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ರು. ಈ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಕೂಡ ಸೋಮವಾರ ಆಗಿರುತ್ತೆ. ಸೊ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಸೋಮವಾರದವರೆಗೂ ಹೋಲ್ಡ್ ಮಾಡ್ಕೊಳ್ಳಿ, ಆಗ ನಿಮಗೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಹಾಗೆ HDFC ಬ್ಯಾಂಕ್ ಏಪ್ರಿಲ್ ತಿಂಗಳಲ್ಲಿ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ₹19 ಅರೌಂಡಲ್ಲಿ ಡಿವಿಡೆಂಡ್ ಅನೌನ್ಸ್ ಆಗಿತ್ತು. ಸೊ ಅದು ಫೈನಲ್ ಡಿವಿಡೆಂಡ್ ಆಗಿದ್ರಿಂದ ಯಾರಿಗೂ ಕೂಡ ಆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. HDFC ಬ್ಯಾಂಕ್ನ AGM ಆಗಸ್ಟ್ 9ಕ್ಕೆ ಇರುತ್ತೆ. AGM ನಲ್ಲಿ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಅವರು ಡಿವಿಡೆಂಡ್ ಅನ್ನ ಕ್ರೆಡಿಟ್ ಮಾಡ್ತಾರೆ. ಆಗಸ್ಟ್ 20ರ ಒಳಗೆ ಆ ಡಿವಿಡೆಂಡ್ ಅಮೌಂಟ್ ನಿಮ್ಮ ಬ್ಯಾಂಕ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಮೇ 10ಕ್ಕೂ ಮುಂಚೆ ನೀವು ಶೇರ್ಸ್ ಗಳನ್ನ ಬೈ ಮಾಡಿಕೊಂಡು ಮೇ 10ರವರೆಗೂ ಅದನ್ನ ಹೋಲ್ಡ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗೆ NTPC ಕೂಡ ₹3.25 ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ಅದಕ್ಕೂ ಕೂಡ ರೆಕಾರ್ಡ್ ಡೇಟ್ ಸೋಮವಾರ 5 ಆಗಸ್ಟ್ ಆಗಿರುತ್ತೆ. ಭಾರತಿ ಏರ್ಟೆಲ್ ಕೂಡ ₹8 ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 6 ಈ ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಇಷ್ಟು ಶೇರ್ಸ್ಗಳು ಡಿವಿಡೆಂಡ್ನ ಪರ್ಸ್ಪೆಕ್ಟಿವ್ನಿಂದ ಫೋಕಸ್ನಲ್ಲಿ ಇರುತ್ತೆ. ಸೊ ಮುಂದಿನ ವಾರ ನಿಫ್ಟಿ 24,500ರಿಂದ 25,000 ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ಬೋದು. ಗ್ಲೋಬಲ್ ಮಾರ್ಕೆಟ್ಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ 24,500 ಕೆಳಗಡೆ ನಿಫ್ಟಿ ಹೋದರೆ 24,200ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಲೆವೆಲ್ನಲ್ಲಿ ಶೇರ್ಸ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಆಪರ್ಚುನಿಟಿ ಆಗಿರುತ್ತೆ. ತುಂಬ ಹೆಚ್ಚಿನ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. 24,000 ಕೆಳಗಡೆ ಹೋದರೆ ಮಾತ್ರ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಬಟ್ ಅಲ್ಲಿವರೆಗೂ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.